ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋ ಕುಶಾಲ್ ನಗರ ಕೂರ್ಗ್ ಡೆಸ್ಟಿನೇಷನ್ನಿಗೆ ಟೂರಿಸ್ಟ್ ಡೆಸ್ಟಿನೇಷನ್ಗೆ ಸೇರುವಂಥದ್ದು ಕುಶಾಲ್ ನಗರ್. ಸೊ ಅಲ್ಲಿರೋ ಒಂದು ಗೋಲ್ಡನ್ ಟೆಂಪಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಕುಶಾಲ್ ನಗರ ಸೈಡ್ ಕೂರ್ಗ್ ಸೈಡ್ ಇರೋರಿಗೆ ಇದು ತುಂಬ ಫೆಮಿಲಿಯರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಯರ್ ಬೈ ಇರೋರಿಗಂತೂ ಲೈಕ್ ನಾವು ಹಾಸನಲ್ಲಿ ಇರೋದ್ರಿಂದ ನಮಗೆ ಇಟ್ಸ್ ಜಸ್ಟ್ 1.5 hour ಜರ್ನಿ ಆಗುತ್ತೆ ಅಷ್ಟೇ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಗೋಲ್ಡನ್ ಟೆಂಪಲ್ ಈಸ್ ಒನ್ ಆಫ್ ದ ಟಿಬೇಟಿಯನ್ ಪ್ರೈಸ್ ವರ್ಷಿಪ್ ಮಾಡೋಂಥ ಗಾಡ್. ಸೊ ಲಾರ್ಡ್ ಬುದ್ಧ ಅವ್ರದ್ದು. ಸೊ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಹೇಳ್ಬೋದು, ವಿಚ್ ಇಸ್ ಔಟ್ ಆಫ್ ಟಿಬೇಟ್. ಸೊ ಓವರ್ 3,000 ಎಕರ್ಸಲ್ಲಿ ಇದು ಬಿಲ್ಡ್ ಆಗಿದೆ ಅಂತ ಹೇಳ್ತಾರೆ ಇನ್ 1960. ಸೊ ನಾವಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಎಸ್, ದಿಸ್ ಈಸ್ ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿಂದ ನಾವು ಎಂಟ್ರಿ ಕೊಟ್ಟರೆ ಒಳಗಡೆ ನಮಗೆ ವೆರೈಟೀಸ್ ಆಫ್ ಶಾಪಿಂಗ್ ಮಾಲ್ಸ್ಗಳು ಸಿಗುತ್ತೆ. ಶಾಪಿಂಗ್ ಶಾಪ್ಸ್ ಅಂತ ಹೇಳ್ಬೋದು, ನಾಟ್ ಮಾಲ್ಸ್. ಸೊ ಈ ಶಾಪ್ಸಲ್ಲಿ ಚೈನೀಸ್ದು ಲೈಕ್ ಫೆಂಗ್ ಶೂಯಿಸ್ ಆಗಿರ್ಬೋದು, ಅಥವಾ ಡ್ರೀಮ್ ಕ್ಯಾಚರ್ಸ್ ಆಗ್ಬೋದು, ಅಥವಾ ತುಂಬ ಮತ್ತು ಇಲ್ಲಿ ಟಿಬೇಟಿಯನ್ ಮಾಂಗ್ಸ್ ತುಂಬ ಜನ ನೋಡಿಕ್ಕೆ ಸಿಗ್ತಾರೆ. ಲೈಕ್ ಅದೇ ಇಲ್ಲಿ ಪ್ಲೇಸಿಂದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಆ ಟ್ರಿಪ್ ಕರ್ಕೊಂಬರೋ ಪ್ಲೇಸ್ ಇದು. ಸೊ ಮಕ್ಕಳಿಗೆಲ್ಲ ಇದು ಫೆಮಿಲಿಯರ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಹಾಲಿಡೇಸ್ ಇದ್ದಾಗ ಲೈಕ್ ಈಸಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾನು ಇಲ್ಲಿ ವೆಲ್ಕಮ್ ಮಾಡ್ತಾಯಿದ್ದೀನಿ, ಬನ್ನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಸೊ ಅಲ್ಲಿಂದ ಎಂಟ್ರೆನ್ಸ್ ಇದೆ, ಬನ್ನಿ ಹೋಗಿ ನೋಡೋಣ. ಲೈಕ್ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ಸೊ ಔಟ್ಸೈಡೇ ಎಷ್ಟಾಗುತ್ತೆ ಅಷ್ಟೆಲ್ಲ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡು ಪೋಸ್ ಕೊಟ್ಟು ಎಲ್ಲ ಮಾಡಿ ಹೋಗ್ತಾಯಿದ್ವಿ ಒಳಗಡೆ ಇವಾಗ. ಸೊ ಬನ್ನಿ. ಸೊ ಈ ಗೋಲ್ಡನ್ ಟೆಂಪಲ್ ಕಂಪ್ಲೀಟಾಗಿ ಟಿಬೇಟಿಯನ್ ಕಲ್ಚರ್ ಅಥವಾ ಟಿಬೇಟಿಯನ್ ರಿಸೈಲೆನ್ಸ್ನ ಹೋಲಿಕೆ, ಕಂಪ್ಲೀಟ್ ಟಿಬೇಟಿಯನ್ ಕಲ್ಚರ್ ಅಥವಾ ಟಿಬೇಟಿಯನ್ ಟ್ರೆಡಿಷನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಸ್, ಇದು ಇಲ್ಲಿಂದ ಎಂಟ್ರಿ. ಸೊ ನಾನು ಇಲ್ಲಿ ಹೆಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಲೈಕ್ ಎಂಟ್ರೆನ್ಸಲ್ಲೇ ಸಖತ್ತಾಗಿ ಸುತ್ತಮುತ್ತ ಗ್ರೀನರೀಸ್ ಇದೆ, ಪಾರ್ಕ್ಸ್ ಇದೆ. ಆ್ಯಂಡ್ ಇಲ್ಲಿಂದ ಎಂಟ್ರಿ ಕೊಟ್ಟರೆ ಒಂಥರ ಲೈಕ್ ಟೆಂಪಲ್ ಎಂಟ್ರೆನ್ಸ್ ನೋಡ್ಬೋದು. ಆ್ಯಂಡ್ 2 to 3 ಟೆಂಪಲ್ಸ್ ಥರನೇ ಇದೆ ಸರೌಂಡಿಂಗ್ಸಲ್ಲೆಲ್ಲ ಒಳಗಡೆ. ಸೊ ಐ ಹ್ಯಾವ್ ಶೋನ್ ಇನ್ ದಟ್ ವಿಡಿಯೋ, ಯು ಕ್ಯಾನ್ ಸಿ. ಸೊ ದ ಗೋಲ್ಡ್ ಪ್ಲೇಟೆಡ್ ಸ್ಟ್ಯಾಚ್ಯೂಸ್ ಆಗಿರಬಹುದು, ಅಥವಾ ಲೈಕ್ ಯು ಕ್ಯಾನ್ ಸಿ ದಟ್ ಗ್ರೀನರಿ ಆಗಿರ್ಬೋದು. ಆ್ಯಂಡ್ ಇಟ್ಸ್ ಫೇಮಸ್ ಫಾರ್ ಇಟ್ಸ್ 3 ಟವರಿಂಗ್ಸ್. 3 ಗೋಲ್ಡ್ ಪ್ಲೇಟೆಡ್ ಟವರಿಂಗ್ಸ್ ಇದೆ. ಸೊ ದಟ್ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ಒಂದು 3 to 4 ಪ್ರೇಯರ್ ಹಾಲ್ಸ್ ಇದೆ. ಲೈಕ್ ಟಿಬೇಟಿಯನ್ಸ್ ಎಲ್ಲ ಪ್ರೇಯರ್ ಮಾಡ್ತಾಯಿರ್ತಾರೆ, ಮಾಂಗ್ಸ್ ಎಲ್ಲ. ಸೊ ತುಂಬ ಕೂಲಾಗಿದೆ ಪ್ಲೇಸ್, ಚೆನ್ನಾಗಿರುತ್ತೆ. ಲೈಕ್ ನಮ್ಮ ಕಡೆ ಎಲ್ಲ ಹೇಗೆ ವೇದ ಅಥವಾ ಭಾಷೆ ಎಲ್ಲ ಹೇಳ್ಕೊಡ್ತಾರೆ, ಅದೇ ಥರ ಇಲ್ಲಿ ಟಿಬೇಟಿಯನ್ ಕಲ್ಚರಲ್ಲೂ ಕೂಡ ಆ ಥರ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಲೈಕ್ ನಮ್ಮ ಕಡೆ ಎಲ್ಲ ಸನ್ಯಾಸತ್ವ ತಗೊಳ್ಳುವಾಗ ಹೇಗೆ ಶ್ಲೋಕ ಆಗಿರ್ಬೋದು ಅಥವಾ ವೇದಾಭ್ಯಾಸ ಆಗಿರ್ಬೋದು ಎಲ್ಲ ಹೆಂಗೆ ಮಾಡ್ತಾರೆ, ಸೊ ಇಲ್ಲೂ ಕೂಡ ಅದೇ ಥರ ತುಂಬ ಪ್ರೇಯರ್ ಹಾಲ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಮೇನ್ ಎಂಟ್ರೆನ್ಸಲ್ಲೇ ಒಂದು ದೊಡ್ಡದಾದಂಥ ಗಂಟೆ ಕಾಣಿಸುತ್ತೆ. ಆ್ಯಂಡ್ ಆ ಕಡೆ ಒಂದಿದೆ, ಲೈಕ್ 3 to 4 ಹಾಲ್ಸ್ ಇದೆ ಒಳಗಡೆ ಎಲ್ಲ ಕಂಪ್ಲೀಟಾಗಿ. ತುಂಬ ಚೆನ್ನಾಗಿದೆ. ಲೈಕ್ ಸಿನ್ಸ್ ಅಲ್ಲಿ ಅದು ರಿಯಲ್ ಗೋಲ್ಡ್ ಅಂತೇಳಿ ನಾನು ಕೂಡ ಸರ್ಚ್ ಮಾಡಿದೆ. ಇಟ್ ಇಸ್ ಎಕ್ಸಾಕ್ಟ್ಲಿ ಅ ಗೋಲ್ಡ್ ಪ್ಲೇಟೆಡ್ ಸ್ಟ್ಯಾಚ್ಯೂಸ್ ಇದೆ ಒಳಗಡೆ. 3 ಸ್ಟ್ಯಾಚ್ಯೂಸ್ ಇದೆ ವಿಚ್ ಇಸ್ ಸಿಮಿಲರ್ ಟು ಬುದ್ಧದೇ. ಲೈಕ್ ಪದ್ಮ ಸಂಭವ ಬೌದ್ಧ ಧರ್ಮ ವಿಹಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಫಾರ್ ಗೋಲ್ಡನ್ ಟೆಂಪಲ್ಗೆ. ಸೊ ಫಸ್ಟೇ ನಮಗೆ ಕಾಣಿಸೋದು ಎಂಟ್ರೆನ್ಸಲ್ಲಿ ಬುದ್ಧ ಶಕ್ಯಮುನಿ ಅಂತ ಕರೀತಾರೆ. ಸೊ ದಟ್ ಈಸ್ ಸೆಂಟ್ರಲ್ ಸ್ಟ್ಯಾಚ್ಯೂ ವಿಚ್ ವಿಲ್ ರೆಪ್ರೆಸೆಂಟ್ಸ್ ದ ಫೌಂಡರ್ ಆಫ್ ಬುದ್ಧಿಸಮ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಗುರು ಪದ್ಮ ಸಂಭವ ಅಂತೆ. ಸೊ ಹೀಸ್ ಅ ಬುದ್ಧಿಸ್ಟ್ ಮಾಸ್ಟರ್. ಲೈಕ್ ಅವರು ವಜ್ರಾಯಣ ಬುದ್ಧಿಸಮ್ನ ಟಿಬೇಟಿಗೆ ಇಂಟ್ರೊಡ್ಯೂಸ್ ಮಾಡಿದವ್ರಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಜನ ಸ್ಕೂಲ್ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಬರ್ತಾರೆ, ವಿಚ್ ಈಸ್ ಅ ವೆರಿ ಡಿವೈನ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮಕ್ಕಳುಗಳಿಗೆ ತೋರ್ಸೋಕ್ಕೆ. ಆ್ಯಂಡ್ ಕೈಂಡ್ ಆಫ್ ಫ್ರೀ ಪ್ಲೇಸಸ್ ಕೂಡ ಇದೆ ಆಟ ಆಡೋಕ್ಕೆಲ್ಲ. ಆ್ಯಂಡ್ ಅಂದಾಗೆ ದಿರ್ ಇಸ್ 1 more ಸ್ಟ್ಯಾಚ್ಯೂ ಕೂಡ ಇದೆ. ಸೊ ನಾನು 2 ಸ್ಟ್ಯಾಚ್ಯೂ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ದ ಥರ್ಡ್ ಒನ್ ಬಂದುಬಿಟ್ಟು ಬುದ್ಧ ಅಮರ್ತ್ಯಸ್ ಸೊ ಈಸ್ ದ ಬುದ್ಧ ಆಫ್ ದ ಲಾಂಗ್ ಲೈಫ್ ಅಂತೆ. ಸೊ ಬೇಸಿಕಲಿ ದೀಸ್ 3 ಸ್ಟ್ಯಾಚ್ಯೂಸ್ ಕೂಡ ಇಲ್ಲಿ ಫೇಮಸ್. ಒಳಗಡೆ ನಾವು ಎಂಟ್ರೆನ್ಸ್ ಕೊಟ್ಟಾಗ ನಮಗೆ ನೋಡೋಕ್ಕೆ ಸಿಗುತ್ತೆ ಆ 3 ಗೋಲ್ಡ್ ಪ್ಲೇಟೆಡ್ ಬುದ್ಧಿಸ್ಟ್.
ಸೊ ನಾನು ಯಾರ ಬಗ್ಗೆ ಇಷ್ಟವರೆಗೂ 3 ಫೇಮಸ್ ಬುದ್ಧಾಸ್ ಬಗ್ಗೆ ಹೇಳಿದ್ನಲ್ವ. ಸೊ ದೀಸ್ ಆರ್ ದ ಮೇನ್ ಬುದ್ಧಿಸ್ಟ್. ಸೊ ಇಟ್ಸ್ ಕೈಂಡ್ ಆಫ್ ಪ್ರೇಯರ್ ಹಾಲ್. ಎಷ್ಟು ಚೆನ್ನಾಗಿರುತ್ತೆ. ಇವನ್ ಜೈನಿಸಮ್ ಅಥವಾ ಬುದ್ಧಿಸಮ್ ಅಥವಾ ಟಿಬೇಟಿಯನ್ಸ್ ಯಾರೇ ಬಂದರೂ ಕೂಡ ಇಲ್ಲಿ ದೇ ವಿಲ್ ಸಿಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಪ್ರೇ ಆ್ಯಂಡ್ ಗೋ ಅಂತ ಹೇಳ್ತೀನಿ. ಸೊ ನಮ್ಮ ಕಡೆ ಎಲ್ಲ ಮೈಸೂರು ಅರಮನೆ ಆಗಿರ್ಬೋದು ಅಥವಾ ಟೆಂಪಲ್ಸ್ ಆಗಿರ್ಬೋದು, ಅದು ಹೇಗೆ ಒಂದು ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಕೂಡ ಇಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಸೇಮ್ ಅವ್ರ ಕಂಪ್ಲೀಟ್ ಟಿಬೇಟಿಯನ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಫುಲ್ ಕಂಪ್ಲೀಟ್ ಟ್ರೆಡಿಷ್ನಲ್ ಆಗಿದೆ. ಆ್ಯಂಡ್ ನಿಮಗಿಲ್ಲಿ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಕಾಣಸಿಗುತ್ತೆ. ಐ ಡೋಂಟ್ ನೋ ಅದು ಬುದ್ಧಿಸ್ಟ್ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತಂತೆ, ಬಟ್ ಅದು ನಮಗೇನು ಐಡಿಯಾಸ್ ಗೊತ್ತಾಗಲ್ಲ, ಲೈಕ್ ಯಾವ ಥರ ಇದೆ ಅದು. ಲೈಕ್ ನಮ್ಗೆ ಏನನ್ಸುತ್ತೆ ಅಂದರೆ ಒಂದು ಡಿಫ್ರೆಂಟ್ ಡ್ರಾಯಿಂಗ್ಸ್ ಬರೆದಿದ್ದಾರೇನೋ ಅನ್ನೋ ಥರ ಇರುತ್ತೆ. ಅದು ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ದ ಕಲರ್ಸ್ ಕೂಡ ಮಲ್ಟಿ ಕಲರ್ಸಲ್ಲಿರುತ್ತೆ. ದ ಡಿಸೈನ್ಸ್ ಆಗಿರ್ಬೋದು, ಆ ಟೆಂಪಲ್ದು ಗೋಡೆಗಳ ಮೇಲೆ ಎಲ್ಲ ಬರೆದಿರುವಂತಹ ಡ್ರಾಯಿಂಗ್ಸ್ ಅಂತ ಹೇಳ್ಬೋದು. ಲೈಕ್ ವಿಚ್ ಈಚ್ ಆ್ಯಂಡ್ ಎವ್ರಿಥಿಂಗ್ ರೆಪ್ರೆಸೆಂಟ್ಸ್ ಟ್ರೆಡಿಷ್ನಲ್ಸ್ ಆಫ್ ಬುದ್ಧಿಸ್ಟ್ ಕಲ್ಚರ್ ಅಂತೆ. ಅದು ನಮಗೇನು ಅರ್ಥ ಆಗಲ್ಲ, ಬಿಕಾಸ್ ನಮಗೆ ಜಸ್ಟ್ ಡ್ರಾಯಿಂಗ್ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಸ್ಟೋರಿ ಅಂತೆ. ಈಚ್ ಒನ್ ಡ್ರಾಯಿಂಗ್ಸ್ ಆಗಿರ್ಬೋದು ಅಥವಾ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಇಟ್ ಹ್ಯಾಸ್ ಅ ಸ್ಟೋರಿ ಅಂತೆ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಗೋಲ್ಡ್ ಪ್ಲೇಟೆಡ್ ಅಂತೆ. ಸೊ ಅದರಿಂದ ಒಳಗಡೆ ಎಂಟ್ರಿ ಯಾರಿಗೂ ಕೊಡೋದಿಲ್ಲ. ಸೊ ಸರ್ಟೈನ್ ಒಂದು ಬಾರ್ಡರ್ ಹಾಕಿದ್ದಾರೆ. ನಾವು ಹೊರಗಡೆಯಿಂದನೇ ನೋಡಬೇಕು ಅದನ್ನ, ಅಲ್ಲಿ ಒಳಗಡೆ ಹತ್ರ ಹೋಗಿ ನೋಡಲಿಕ್ಕೆ ಬಿಡಲ್ಲ. ಆ್ಯಂಡ್ ಇದು ಸ್ವಲ್ಪ ಲೈಕ್ ಬುದ್ಧ ಥರನೇ ಸ್ಟ್ಯಾಚ್ಯೂ ಇದೆ. ದಿಸ್ ಇಸ್ ದ ಫ್ರಂಟ್ ಆ್ಯಂಡ್ ಮಿಡ್ ಸ್ಟ್ಯಾಚ್ಯೂ. ಸೊ ಅವರೇ ಬುದ್ಧ ಶಕ್ಯಮುನಿ, ಅಂದರೆ ದ ಫೌಂಡರ್ ಆಫ್ ಬುದ್ಧಿಸಮ್ ಅವರೇ ಅಂತ ಹೇಳಿ. ಆ್ಯಂಡ್ ಅವ್ರ ಬಗ್ಗೆ ಇಲ್ಲಿ ಸ್ವಲ್ಪ ಡೀಟೇಲ್ಸ್ನ ಹಾಕಿದರು. ಸೊ ಆ್ಯಂಡ್ ನಾನು ಓದಿರೋ ಪ್ರಕಾರ ಅವರು ಬುದ್ಧಿಸಮ್ ದೀಕ್ಷೆ ಪಡೆದಾಗ ಈಸ್ ಜಸ್ಟ್ ಎಟ್ ದ ಏಜ್ ಆಫ್ 29 ಅಂತೆ. ಸೊ ಅಲ್ಲಿ ಇದನ್ನು ಹಾಗೆ ಓದ್ಕೊಂಡು ನಾವು ಹಿಂಗೆ ಸುತ್ತಮುತ್ತ ಲೈಕ್ ಹೆಂಗಿದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿದೆ. ಈಚ್ ಮಂಡಲ ಆರ್ಟ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅದು ಒಂದೊಂದು ಕಲ್ಚರ್ನ ಒಂದೊಂದು ಟ್ರೆಡಿಷನ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಸೊ ವಿಚ್ ಹ್ಯಾಸ್ ಟು ಗೋ ಇನ್ ಡೆಪ್ತಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ತುಂಬಾ ಇದೆ. ನೋಡಿದಷ್ಟು ಲೈಕ್ ಕಣ್ಣಿಗೂ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ನಮಗೆ ಇದು ಡಿಫ್ರೆಂಟ್ ಡ್ರಾಯಿಂಗ್ಸ, ಏನಿದು ವಿಚಿತ್ರವಾಗಿದೆ, ಹೆಂಗಿದೆ ಕಲರ್ಫುಲ್ ಪೇಂಟಿಂಗ್ಸ್ ಅಂತ. ಸೊ ನಮ್ಮ ಕಡೆ ಹೆಂಗೆ ನಾವೇನಾದರೂ ಬೇಲೂರಲ್ಲೇ ಬಿಡತ್ವ ಆ ಕಡೆ ಸೈಡೆಲ್ಲ ಹೋದಾಗ ನಮಗೆ ಶಿಲಾ ಬಾಲಕಿಯರ್ದಾಗಿರ್ಬೋದು ಅಥವಾ ನಮಗೆ ಸ್ತಂಭಗಳ ಮೇಲೆ ಡಿಫ್ರೆಂಟಾಗಿ ಕೆತ್ತಿರ್ತಾರಲ್ವ, ಲೈಕ್ ಒಂದೊಂದು ಶಿಲ್ಪಕಲೆ ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ ಹೇಗೆ ಅಂತಾರೆ. ಸೊ ಇಟ್ ಈಸ್ ಲೈಕ್ ದ್ಯಾಟ್ ಓನ್ಲಿ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಒಂಚೂರು ಮುಂದೆ ಹೋದರೆ ಇಲ್ಲಿ ಇನ್ನೊಂದು ಪ್ರೇಯರ್ ಹಾಲ್ ಸಿಗುತ್ತೆ, ವಿಚ್ ಇಸ್ ವೆರಿ ನೈಸ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಬುದ್ಧಿಸ್ಟ್ ಮಾಂಕ್ಸ್ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಹಾಸ್ಟೆಲ್ ಆಗಿರ್ಬೋದು, ಪ್ರೇಯರ್ ಹಾಲ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಸುತ್ತಮುತ್ತ ಕೂಡ ತುಂಬ ಸೈಲೆನ್ಸ್ ಮೇಂಟೈನ್ ಮಾಡ್ತಾರೆ ಪ್ರೇಯರ್ ಹಾಲ್ ಒಳಗಡೆ ಎಲ್ಲ. ನಾವಂತೂ ತುಂಬ ಖುಷಿ ಆಯಿತು ಇಲ್ಲಿ ಹೋಗಿ ಬಂದಿಲ್ಲ. ಲೈಕ್ ಒಂದು ವಾಕ್ ಮಾಡ್ಲಿಕ್ಕಾಗಿರ್ಬೋದು, ಒಂದು ಗ್ರೀನರಿಗಾಗಿರ್ಬೋದು, ಒಂದು ಡಿವೈನ್ ಪ್ಲೇಸ್ಗಾಗಿರ್ಬೋದು, ಒಂದು ಟ್ರಿಪ್ ಆಗಿರ್ಬೋದು, ಎವ್ರಿಥಿಂಗ್ ಕ್ಯಾನ್ ಬಿ ಕವರ್ಡ್ ಅಂತ ಹೇಳ್ಬೋದು. ಸೊ ಈ ಪ್ಲೇಸ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅಲ್ಲಿ ನೋಡ್ಬೋದು ನೀವು ಬೌಲಲ್ಲೆಲ್ಲ ದೀಪ ಹಚ್ಚಿಟ್ಟಿದ್ದಾರೆ. ಮತ್ತು ಇದು ಅವಾಗ ದೇವರಿಗೆ ಆಫರ್ ಮಾಡಿರೋಂಥದ್ದು ಡಿಫ್ರೆಂಟ್ ಅಲ್ಲಿ ಬಿಸ್ಕೆಟ್ಸ್ ಇತ್ತು ಆ್ಯಂಡ್ ಖಾರ ಇತ್ತು, ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆಫರಿಂಗ್ಸ್ ಮಾಡಿದರು. ಅದು ಅವರ ಟ್ರೆಡಿಷನಲ್ಲಿ ಆ ಥರ ಅನಿಸುತ್ತೆ. ಅಲ್ಲಿಗೆ ಒಂದು ಕ್ಯಾಂಡಲ್ ಹಚ್ಚಿಬಿಟ್ಟು ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಫರಿಂಗ್ಸ್. ಆ್ಯಂಡ್ ಅಲ್ಲಿ ಹೋಗಿ ಬಂದವರೆಲ್ಲ ಕೂಡ ಅದನ್ನ ಪ್ರಸಾದ ಅಂತ ತಗೊಳ್ತಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಪ್ರೇಯರ್ ಹಾಲ್. ಇದು ಅಂತೂ ಇನ್ನೂ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಆ ಪ್ರೇಯರ್ಸ್ ಕೂಡ ನಡೀತಾ ಇತ್ತು. ಸೊ ತುಂಬ ಚೆನ್ನಾಗಿ ಸೈಲೆಂಟಾಗಿತ್ತು. ಆ್ಯಂಡ್ ದಿಸ್ ಕೂಡ, ಈ ರಥ ಕೂಡ ಏನೋ ಒಂದು ಡಿಫ್ರೆಂಟ್ ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ಸ್ ಲೈಕ್ ಒಳ್ಳೆ ಹಳೆ ಕಾಲದ ರಾಜರದು ಏನೋ ಒಂದು ವಿಗ್ರಹಗಳನ್ನ ಅಥವಾ ಒಂದು ಕಲ್ಚರ್ಸ್ನ ಆರ್ಟ್ಸ್ನ ನೋಡಿದ ಥರ ಫೀಲ್ ಆಗೋದು. ಸೊ ಟಿಬೇಟಿಯನ್ ಕಲ್ಚರ್ ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ಆಚೆ ಬಂದರೆ ಒಂದು ವಿಶಾಲವಾದ ಪಾರ್ಕ್ ಇದೆ, ಸ್ಪೇಸ್ ಇದೆ. ಆ್ಯಂಡ್ ಸೊ ಹಾಗೆ ಡಿಫ್ರೆಂಟ್ ಸ್ಟಾಲ್ಸ್ ಇದೆ. ಒಂದು ಒಳ್ಳೊಳ್ಳೆ ಶಾಪಿಂಗ್ಸ್ ಕೂಡ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಅಲ್ಲಿ ಡ್ರೀಮ್ ಕ್ಯಾಚರ್ಸ್ಗಳು. ಐ ಆಮ್ ಸೋ ಫಾಂಡ್ ಆಫ್ ಡ್ರೀಮ್ ಕ್ಯಾಚರ್ಸ್ ಅನ್ಬೋದು. ನಂಗೆ ತುಂಬ ಲೈಕ್ ಆಯಿತು. ಆ್ಯಂಡ್ ಇವನ್ ಇದರಲ್ಲಿ ಫೆಂಗ್ ಶೂಯಿಸ್ ಅಥವಾ ಇದು ಲೈಕ್ ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಮಾಡುವಂತಹ ಐಟಮ್ಸ್ಗಳೆಲ್ಲ ತುಂಬ ಇತ್ತು. ಯಾಕೆಂದರೆ ಅವರೆಲ್ಲ ಅದನ್ನು ಜಾಸ್ತಿ ಬಿಲೀವ್ ಮಾಡ್ತಾರೆ. ಆ್ಯಂಡ್ ದೀಸ್ ಸೌಂಡ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಲೈಕ್ ಇದ್ರದ್ದು ಮನೆಗೆಲ್ಲ ಹಾಕೋದು ಗಾಳಿ ಬಂದಾಗ, ಲೈಕ್ ಇದು ವಾಸ್ತುಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಅವ್ರ ಕಡೆ ಜಾಸ್ತಿ ಬಿಲೀವ್ ಮಾಡ್ತಾರೆ ಇದನ್ನು. ಅದರದ ಟೋನ್ ಇರ್ಬೋದು ಅಥವಾ ಲೈಕ್ ಬೌಲಿನ ಹೀಲಿಂಗ್ಸಿಗಾಗಿರ್ಬೋದು, ಹೀಲಿಂಗ್ಸಿಗೆ ಯೂಸ್ ಮಾಡ್ತೀವಲ್ಲ ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಮುಗಿಸಿ ನಾವು ಒಂದು ಟ್ರಿಪ್ ಊಟ ಮುಗಿಸ್ಕೊಂಡು ಚೆನ್ನಾಗಿ ಫೋಟೋ ಎಲ್ಲ ತಕ್ಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ದಟ್ಸ್ ಆಲ್. ಬಾಯ್, ಟೇಕ್ ಕೇರ್.